ವೀಕ್ಷಕರಿಗೆ ಸ್ವಾಗತ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾನಯಾನದಲ್ಲಿ ಬಗ್ಗೆ ನಾವು ಇಷ್ಟು ಸಂಚಿಕೆಯಲ್ಲಿ ಹೋದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳನ್ನು ಈ ಸಂಚಿಕೆಯಲ್ಲಿ ನಾವು ನೋಡೋಣ. ನಮ್ಮಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡುಗಾರಿಕೆಗೆ 6 ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ. ಘಂಟಸಾಲ ಅವರು ಸತತವಾಗಿ 25 ವರ್ಷ ಆಂಧ್ರ ಪ್ರದೇಶದ ನಂದಿ ಪ್ರಶಸ್ತಿಯನ್ನು ತೆಗೆದುಕೊಂಡು ದಾಖಲೆ ಮಾಡಿದರು. ಆ ದಾಖಲೆಯನ್ನು ಮುರಿದು 27 ವರ್ಷ ನಂದಿ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಮತ್ತು ಬೇರೆ ಬೇರೆ ರಾಜ್ಯದ 24 ರಾಜ್ಯ ಪ್ರಶಸ್ತಿಗಳನ್ನು ಎಸ್ ಪಿ ತಗೊಂಡಿದ್ದಾರೆ, ಕನ್ನಡದ್ದು ತಗೊಂಡಿದ್ದಾರೆ. ಎಲ್ಲದಕ್ಕಿಂತ ಬಹಳ ವಿಶೇಷ ಅಂತಂದರೆ ಬೇರೆ ಬೇರೆ ರಾಜ್ಯ ಪ್ರಶಸ್ತಿಗಳನ್ನು ಲೆಕ್ಕ ಹಾಕುವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂಗೆ ಗಾಯನಕ್ಕೆ ಮಾತ್ರ ಬಂದಿಲ್ಲ, ಸಂಗೀತ ನಿರ್ದೇಶನಕ್ಕೆ ಬಂದಿದೆ, ಅಭಿನಯಕ್ಕೆ ಬಂದಿದೆ, ಡಬ್ಬಿಂಗಿಗೆ ಬಂದಿದೆ ಮತ್ತು ನಿರ್ಮಾಣಕ್ಕೆ ಬಂದಿದೆ. ಇದು ಈ ಥರದ ನಿಮಗೆ ಬೇರೆ ಯಾರೂ ಸಿಕ್ಕೋದು ಬಹಳ ಕಷ್ಟ. ಒಂದು ವ್ಯಕ್ತಿತ್ವದಲ್ಲಿ ಇಷ್ಟೊಂದು ಆಯಾಮಗಳಿರ್ತಕ್ಕಂತಹ ಸಂಗೀತ ನಿರ್ದೇಶಕರು ಹೌದು, ಅವರು ಬಹಳ ಒಳ್ಳೆಯ ಕಲಾವಿದರು ಕೂಡ ಹೌದು, ಡಬ್ಬಿಂಗ್ ಮಾಡುವಂಥವರು ಕೂಡ ಹೌದು. ಇದನ್ನೆಲ್ಲವನ್ನು ನಾವು ಬಹಳ ಕುತೂಹಲದಿಂದ ಎಸ್ ಪಿಯನ್ನು ನೋಡ್ಬೋದು. ಕಮಲಾ ಹಾಸನ್ ಅವರಿಗೆ ಅವರು ಕನ್ನಡದಲ್ಲಿ ಹೇಗೆ ವಿಷ್ಣುವರ್ಧನ್ ವಾಯ್ಸ್ ಅನ್ನಿಸ್ಕೊಂಡಿದ್ರೋ ಕಮಲಾ ಹಾಸನ್ ವಾಯ್ಸ್ ಅಂಥೇಳಿ ಎಸ್ ಪಿ ಬಿ ಕರೆಸ್ಕೊಂಡಿದ್ರು. ರಾಜ ಪಾರವೈ ಚಿತ್ರ ತೆಲುಗಿಗೆ ಅಮಾವಾಸ್ಯ ಚಂದ್ರುಡು ಅಂತ ಡಬ್ ಆದಾಗ ಮೊಟ್ಟ ಮೊದಲನೇ ಬಾರಿಗೆ ಕಮಲಾ ಹಾಸನ್ಗೆ ಅವರು ವಾಯ್ಸನ್ನು ಡಬ್ ಮಾಡಿದ್ರು. ಅಲ್ಲಿಂದ ಅನೇಕ ಸಿನಿಮಾಗಳಿಗೆ, ಸ್ವಾತಿ ಮುತ್ಯಮ್ಮ, ಸಾಗರ ಸಂಗಮಂ ಈ ಥರದ ಸಿನಿಮಾಗಳಿಗೆ ಅವರು ಡಬ್ ಮಾಡಿ ಬಹಳ ದೊಡ್ಡ ಹೆಸರನ್ನು ಮಾಡಿದ್ರು. ಕಮಲಾ ಹಾಸನ್ ಹಿಂದಿಯಲ್ಲಿ ಏಕ್ ದುಜೆ ಕೇಲಿಗೆ ಹೋದಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೂಡ ಕಮಲಾ ಹಾಸನ್ಗೆ ಹಾಡುಗಳನ್ನು ಹಾಡಿದ್ರು. ಹೀಗೆ ಸುಮಾರು ಒಂದು 800 ಹಾಡುಗಳನ್ನು ಕಮಲಾ ಹಾಸನ್ಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಸರಿಸುಮಾರು 100 ಸಿನಿಮಾಗಳಿಗೆ ಅವರು ವಾಯ್ಸನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ದಶಾವತಾರಂ ತೆಲುಗಿಗೆ ಡಬ್ ಆದಾಗ 10 ಪಾತ್ರಗಳಿಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತಮ್ಮ ಧ್ವನಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ವೈವಿಧ್ಯವನ್ನು ಕಮಲಾ ಹಾಸನ್ ತೋರಿಸಿದರು, ಅದೇ ವೈವಿಧ್ಯವನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೂಡ ತೋರಿಸಿದ್ದಾರೆ. ಬಹುತೇಕ ಕಮಲಾ ಹಾಸನ್ ಸಿನಿಮಾಗಳು ತೆಲುಗಿಗೆ ಡಬ್ ಆದಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವಾಯ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ತೆಲುಗಿನವರು ಕಮಲಾ ಹಾಸನನ್ನು ಒಪ್ಕೊಳ್ಳೋದಕ್ಕೆ ಬಹಳ ಮುಖ್ಯ ಕಾರಣ ಆಗಿದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಹೇಳ್ಬೋದು. ಇದೇ ಥರದಲ್ಲಿ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ವಾಯ್ಸ್ ಅಂತ ಕೂಡ ಕೆಲವು ದಿವಸ ಕರ್ಕೊಂಡಿದ್ರು. ಅದೊಂದು ಬಹಳ ವಿಶೇಷವಾದ ಸಂಗತಿ. ಸಲ್ಮಾನ್ ಖಾನ್ ಅಂತಹ ಹಿಂದಿ ಮೂಲದ ನಟನಿಗೆ ದಕ್ಷಿಣ ಭಾರತದ ಗಾಯಕ ಒಬ್ಬ ವಾಯ್ಸ್ ಆಗೋದಿದೆಯಲ್ಲ, ಮೈನೆ ಪ್ಯಾರ್ ಕಿಯಾದಿಂದ ಈ ಜೋಡಿ ಶುರುವಾಯಿತು. ದಿದ್ದಿ ತೆರ ದಿವಾನ ಹಾಡಂತೂ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. 54 ವರ್ಷ ಸತತವಾಗಿ ಒಂದಾದರೂ ಹಾಡನ್ನು ದಿನಕ್ಕೆ ರೆಕಾರ್ಡ್ ಮಾಡಿದ ಏಕೈಕ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅನ್ನೋದು ದಾಖಲೆಯಾಗಿ ಹೇಳುತ್ತೆ. ಕನ್ನಡದಲ್ಲಿ ಒಂದೇ ದಿನ 21 ಹಾಡನ್ನು ಅವರು ರೆಕಾರ್ಡ್ ಮಾಡಿದ ದಾಖಲೆ ನಾನು ಹೇಳಿದೆ. ತಮಿಳಲ್ಲಿ 18 ಹಾಡನ್ನು ಅವರು ಹಾಗೆ ಮಾಡಿದ್ದಾರೆ. ತೆಲುಗಿನಲ್ಲಿ 14 ಹಾಡನ್ನು ಒಂದೇ ದಿನ ಹಾಡಿದ್ದಾರೆ. ಮಲಯಾಳಂನಲ್ಲಿ 12 ಹಾಡುಗಳನ್ನು ಒಂದೇ ದಿನ ಹಾಡಿದ್ದಾರೆ. ಇದು ಹಿಂಗೆ 4 ಭಾಷೆಯಲ್ಲಿ 10ಕ್ಕಿಂತ ಜಾಸ್ತಿ ಹಾಡನ್ನು ರೆಕಾರ್ಡ್ ಮಾಡಿರೋದು ಬಹುಶಃ ನನಗೆ ಗೊತ್ತಿದ್ದ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಒಬ್ಬರೇ. ಮತ್ತು ಇನ್ನು ಅವರಿಗೆ ಬಂದಿರುವ 6 ರಾಷ್ಟ್ರ ಪ್ರಶಸ್ತಿಗಳ ಪಟ್ಟಿಯನ್ನು ನೋಡಿದ್ರೆ ಶಂಕರಾಭರಣಮು, ಏಕ್ ದುಜೆ ಕೇಲಿಯೇ, ಸಾಗರ ಸಂಗಮಮು, ರುದ್ರವೀಣಾ, ಗಾನಯೋಗಿ ಪಂಚಾಕ್ಷರಿ ಗಾವಿ, ಮಿನ್ಸಾರು ಕನವುಗಳು ನೋಡಿ, ಇದು ಎಲ್ಲ ಬೇರೆ ಬೇರೆ ಭಾಷೆಯ ಸಿನಿಮಾಗಳು. ಅಂದರೆ ಇಷ್ಟು ದೊಡ್ಡ ರೇಂಜ್ ಇರತಕ್ಕಂತಹ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಹಳ ಒಳ್ಳೆಯ ಕಲಾವಿದರು. ಅನೇಕ ಸಿನಿಮಾಗಳಲ್ಲಿ ನಾವು ಅವರ ಅಭಿನಯವನ್ನು ನೋಡಿ ಸಂತೋಷಪಟ್ಟಿದ್ದೇವೆ. ಕನ್ನಡದಲ್ಲಂತೂ ಮುದ್ದಿನ ಮಾವ ಸಿನಿಮಾದಲ್ಲಿ ಅವರು ಎಷ್ಟು ಸಹಜವಾಗಿ ಅಭಿನಯಿಸಿದ್ದಾರೆ ಅಂತಂದರೆ ಅವರು ಮೂಲತಃ ನಟರೇ ಇರಬಹುದೇನೋ ಅನಿಸುವಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅದಕ್ಕೆ ಸಂಗೀತ ನಿರ್ದೇಶನ ಕೂಡ ಮಾಡಿದ್ದಾರೆ. ಕನ್ನಡದಲ್ಲಿ ಒಂದು ಬಹಳ ವಿಶಿಷ್ಟ ಸಂದರ್ಭದಲ್ಲಿ ಅವರು ಸಂಗೀತ ನಿರ್ದೇಶಕರಾಗಿದ್ದು ಗೌರಿ ಸುಂದರ್ ಅವರು ಸಂದರ್ಭ ಅಂತ ಒಂದು ಸಿನಿಮಾ ಮಾಡಿದ್ರು. ಸಂದರ್ಭ ಸಿನಿಮಾಕ್ಕೆ ಮೈಸೂರು ಆನಂದ ಸ್ವಾಮಿ ಸಂಗೀತ ನಿರ್ದೇಶಕರಾಗಬೇಕಾಗಿತ್ತು. ಅನೇಕ ಕಾರಣಗಳಿಂದ ಅದು ಆಗಲಿಲ್ಲ. ಗೌರಿ ಸುಂದರ್ ಅವರ ಚಿತ್ರಕೂಟ ಸಿನಿಮಾಕ್ಕೆ ಮೈಸೂರು ಆನಂದ ಸ್ವಾಮಿ ಸಂಗೀತ ಕೊಟ್ಟಿದ್ದರು.
ಯಾರು ಅಂತ ಹೇಳುವಾಗ ಹಾಡೋದಕ್ಕೆ ಬಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಮನ್ನು ನೀವು ಸಂಗೀತ ಕೊಡ್ತೀರಾ ನನ್ನ ಸಿನಿಮಾಕ್ಕೆ ಅಂತ ಹೇಳಿದರು. ಆಗ ಎಸ್ ಪಿ ಆಯಿತು ಖಂಡಿತ ಕೊಡೋಣ ಅಂತ ಅಷ್ಟೊತ್ತಿಗಾಗಲೇ ತೆಲುಗಲ್ಲಿ ಅವರು ಕನ್ಯಾಕುಮಾರಿ ಸಿನಿಮಾ ಮೂಲಕ ಸಂಗೀತ ನಿರ್ದೇಶಕರಾಗಿಬಿಟ್ಟಿದ್ರು. ಕನ್ನಡದಲ್ಲಿ ಸಂದರ್ಭ ಸಿನಿಮಾ ಮೂಲಕ ಅವರ ಯಾನ ಆರಂಭವಾಯಿತು. ಸುಮಾರು 85 ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕರು ಕೂಡ ಅವರಾದರು. ಸಂಗೀತ ನಿರ್ದೇಶಕರಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಬಹಳ ದೊಡ್ಡ ಹೆಸರನ್ನು ಮಾಡಬಹುದಿತ್ತು. ಮಾಡೋಕ್ಕಾಗದೇ ಇರೋ ಕಾರಣ ಏನು ಅಂದರೆ ಅವರು ಗಾಯಕರಾಗಿ ಅದಕ್ಕಿಂತ ದೊಡ್ಡವರಾಗಿದ್ದು. ಬಿಟ್ಟರೆ ಅವರಿಗೆ ಸ್ವತಃ ಗಾಯಕರಾಗಿದ್ದರಿಂದ ಸಿನಿಮಾದ ಸೂಕ್ಷ್ಮಗಳು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಅವರು ಅನೇಕ ಸಂಗೀತ ನಿರ್ದೇಶನದ ಸಿನಿಮಾಗಳನ್ನು ನೋಡಿದ್ರೆ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ನೋಡಬಹುದು. ಮತ್ತು ಕೆಲವು ಭಾಳ ವಿಶಿಷ್ಟವಾದ ಡಬ್ಬಿಂಗ್ಗಳಿದೆ. ಈಗ ಗಾಂಧಿ ಸಿನಿಮಾ ತೆಲುಗಿಗೆ ಡಬ್ಬಾದಾಗ ಬೆನ್ ಕಿಂಗ್ಸ್ಲೆಗೆ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ವಾಯ್ಸ್ ಕೊಟ್ಟಿದ್ದರು. ಅಥವಾ ಶ್ರೀರಾಮ ರಾಜ್ಯಮ್ಮು ತಮಿಳಿಗೆ ಡಬ್ಬಾದಾಗ ನಂದಮುರಿ ಬಾಲಕೃಷ್ಣ ಅವರಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿ ಕೊಟ್ಟಿದ್ದರು. ಈಗ ಯಾರಿಗೆ ಅವರು ಧ್ವನಿ ಕೊಟ್ಟಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಭಾಳ ತಮಾಷೆ ಒಂದು ಒಂದು ಮಾತನ್ನು ಹೇಳ್ತಾಯಿದ್ರು, ನನಗೊಂದು ಅವಕಾಶ ಸಿಕ್ಕಿಲ್ಲ, ರಾಜ್ಕುಮಾರ್ ಸಿನಿಮಾ ತಮಿಳಿಗೋ ತೆಲುಗಿಗೋ ಡಬ್ ಆದರೆ ನಾನು ವಾಯ್ಸ್ ಕೊಡಬೇಕು ಅಂತ ಹೇಳ್ತಾಯಿದ್ರು. ಅದು ಬಹುಶಃ ಅದು ಆಗಿಲ್ಲ, ಅದು ಯಾವುದಾದ್ರೋ ಕಾರಣಕ್ಕೆ. ಬಹುಶಃ ರಾಜ್ಕುಮಾರ್ 10 ವರ್ಷ ಜಾಸ್ತಿ ಆ್ಯಕ್ಟ್ ಮಾಡಿದ್ರೆ ಅದು ಸಾಧ್ಯ ಆಗ್ತಿತ್ತೋ ಎಲ್ಲೋ ಗೊತ್ತಿಲ್ಲ. ಎಲ್ಲ ಗಾಯಕರಿಗೂ ಒಂದು ಇಳಿಮುಖದ ಕಾಲ ಇರುತ್ತೆ, ಹೊಸ ಹುಡುಗರು ಬರ್ತಾರೆ. ಆವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕಿರುತೆರೆಯ ಕಡೆಗೆ ತಮ್ಮ ಮುಖವನ್ನು ಮಾಡಿದ್ರು. ಹೊಸ ಪ್ರತಿಭೆಯನ್ನು ಇವತ್ತು ನಾವು ಬಹಳ ದೊಡ್ಡ ಬೇರೆ ಬೇರೆ ರಿಯಾಲಿಟಿ ಶೋಗಳನ್ನು ನೋಡ್ತಾ ಇದ್ವಿ. ಈ ಥರದ ರಿಯಾಲಿಟಿ ಶೋಗಳ ಯುಗವನ್ನು ಆರಂಭಿಸಿದವರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಹಳ ಮುಖ್ಯವಾದವರು. ಪಾಡುತ್ತಾ ತೀಯಗ ಅನ್ನುವ ಕಾರ್ಯಕ್ರಮದ ಮೂಲಕ ಅವರ ಈ ರಿಯಾಲಿಟಿ ಶೋಗಳ ಕಾರ್ಯಕ್ರಮಗಳು ಆರಂಭವಾಯಿತು. ಎಂದರೋ ಮಹಾನುಭಾವಲು, ಸ್ವರಾಭಿಷೇಕಮ್ಮು ಅವ್ರಿಗೆ ಭಾಳ ಹೆಸರು ತಂದು ಕೊಟ್ಟಂತಹ ರಿಯಾಲಿಟಿ ಶೋಗಳು. ಕನ್ನಡದಲ್ಲಿ ಅವರು ಎದೆ ತುಂಬಿ ಹಾಡಿದನು ಕಾರ್ಯಕ್ರಮವನ್ನು ಈ ಟಿ ವಿಗಾಗಿ ಆರಂಭಿಸಿದ್ರು. ನನ್ನ ಸಹಯೋಗವನ್ನು ನಾನು ಈ ಮುಂಚೆನೇ ಅಂದ್ಕೊಂಡಿದ್ದೀನಿ. ಎದೆ ತುಂಬಿ ಹಾಡಿದಕ್ಕೆ ಮೊದಲು ಬರಿತಾ ಇದ್ದರು ಶ್ಯಾಮ್ ಸುಂದರ್ ಕುಲಕರ್ಣಿ, ಆಮೇಲೆ ಗೋಪಾಲ್ ವಾಜಪೇಯಿ ಅದರ ವಚನಗಳನ್ನು ಪ್ರತಿ ಸಂಚಿಕೆ ಆರಂಭಕ್ಕೆ ಆಯ್ಕೆ ಮಾಡಿಕೊಡುವಂಥವರು. ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮು ಬಹಳ ಆ್ಯಂಕರ್ ಮಾತ್ರ ಆಗಿರಲಿಲ್ಲ, ಅವರು ನಿಜವಾದ ಅರ್ಥದಲ್ಲಿ ಶೋನ ತಮ್ಮ ಮೈ ಮೇಲೆ ಹಾಕ್ಕೊಂಡು ಹೋಗುವಂಥವ್ರು. ಅವ್ರ ಜೊತೆಗೆ ನಾನು ಕೆಲಸ ಮಾಡುವಾಗ ಒಂದು ಬಹಳ ಗಮನಿಸಿದ ಸಂಗತಿ ಏನು ಅಂದರೆ, ಒಂದು ಹಾಡಿನ ಇದು ಕೊಟ್ಟಾಗ ಇಡೀ ಸಂಚಿಕೆ ಸ್ಟ್ರಕ್ಚರ್ ಹೇಗೆ ಬರುತ್ತೆ ಅಂತ ನೋಡೋರು. ಅವರು 2-3 ವಿಭಾಗಗಳನ್ನು ಮಾಡಿಕೊಂಡ್ರು. ಮೊದಲು ಅವರೇ ಹಾಡೋರು, ಆಮೇಲೆ ಪ್ರತಿ ಸಂಚಿಕೆಯಲ್ಲಿ ಒಬ್ಬ ಗಾಯಕಿಯನ್ನು ಆಯ್ಕೆ ಮಾಡಿಕೊಂಡು ಆ ಗಾಯಕಿ ಜೊತೆಗೆ ಹಾಡಿ ಆ ಗಾಯಕಿಯ ಪರಿಚಯವನ್ನು ಮಾಡಿಕೊಟ್ಟು ಅನೇಕ ಗಾಯಕಿಯರನ್ನು ಸೃಷ್ಟಿ ಮಾಡಿದ್ರು. ಆಮೇಲೆ ಇದು ನಿಮಗೆ ಬೇರೆ ಬೇರೆ ಹಂತಗಳಲ್ಲಿ ಶೋಗಳು ಶುರುವಾದಾಗ ಎದೆ ತುಂಬಿ ಹಾಡಿದನಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ವಚನಗಳಿಗೆ ಅವಕಾಶ ಕೊಟ್ಟರು, ಕೀರ್ತನೆಗಳಿಗೆ ಅವಕಾಶ ಕೊಟ್ಟರು, ಭಾವಗೀತೆಗಳಿಗೆ ಅವಕಾಶ ಕೊಟ್ಟರು. ಬಹಳ ಮುಖ್ಯವಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮನ್ನು ಯಾಕೆ ನೆನಪು ಮಾಡ್ಕೋಬೇಕು ಅಂತಂದರೆ, ಕನ್ನಡದ ಜನ 100 ವರ್ಷಗಳಿಂದ ಹೆಸರನ್ನು ಮಾತ್ರ ಕೇಳಿದ್ದ, ಮುಖತಃ ನೋಡಿರದ ಆರ್ ಎನ್ ಜಯಗೋಪಾಲ್ ಇರ್ಬೋದು, ಪಿ ಸುಶೀಲಾ ಇರ್ಬೋದು, ಎಸ್ ಜಾನಕಿ ಇರ್ಬೋದು, ವಾಣಿಜ್ಯರಾಮ್ ಇರ್ಬೋದು, ಗೀತಾಪ್ರಿಯ ಇರ್ಬೋದು, ಇವ್ರನ್ನೆಲ್ಲ ಒಂದೊಂದು ಸಂಚಿಕೆಗೆ ತೀರ್ಪುಗಾರರನ್ನಾಗಿ ಕರ್ಕೊಂಡು ಬಂದು ಅವರ ಮಹತ್ವ ಏನು ಅಂತ ಹೇಳಿ ಒಂದು ಇತಿಹಾಸದ ದಾಖಲೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಾಡಿದ್ರು. ಒಂಥರ ಯಾವುದನ್ನು ನಿವೃತ್ತ ಜೀವನ ಅಂತ ಕರೆಯಬಹುದಾಗಿತ್ತು, ನಿವೃತ್ತ ಜೀವನವನ್ನು ಕೂಡ ಅವರು ಬಹಳ ಸಕ್ರಿಯವಾಗಿ ಇಟ್ಕೊಂಡ್ರು. ಕೋವಿಡ್ ಬಂದ ಕಾಲದಲ್ಲಿ ಅವರು ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹಾಡುಗಳನ್ನು ಹಾಡೋದಕ್ಕೆ ಶುರು ಮಾಡಿದ್ರು. ನಾನು ಬಹುಶಃ ಅವ್ರ ಹತ್ರ ಕೊನೆಯ ಸಲ ಮಾತಾಡಿದ್ದು ಶ್ರೀರಾಮಚಂದ್ರದ್ದು ಸುಂದರಿ ಸುಂದರಿ ಹಾಡನ್ನು ಅವರು ಹಾಡಿದರು. ನಿಮ್ಗೆ ಹಾಡೋದು ಎಷ್ಟು ಅದು ಕೇಳೋಕ್ಕೆ ಭಾಳ ಚೆನ್ನಾಗಿ ತಮಾಷೆಯಾಗಿರುತ್ತೆ, ಹಾಡೋದು ತುಂಬ ಕಷ್ಟ ಅನಿಸುತ್ತೆ. ನಾನು ಅವ್ರಿಗೆ ಕೇಳಿದೆ, ಸರ್ ಈ ಹಾಡನ್ನು ಆರಿಸ್ಕೊಂಡಿದ್ದೀರಾ, ಇದು ಆ್ಯಕ್ಚುಲಿ ಸ್ಟುಡಿಯೋದಲ್ಲಿ ಹೇಳೋದು ಬರೀ ಯೂಟ್ಯೂಬ್ಗೆ ನೀವು ಈ ಹಾಡುವಾಗ ಫಿಸಿಕಲಿ ನಿಮ್ಗೆ ಸ್ಟ್ರೈನ್ ಆಗುತ್ತೆ, ಯಾಕೆ ಈ ಥರದ ರಿಸ್ಕಿ ಸಾಂಗ್ಗಳನ್ನೆಲ್ಲ ತೊಗೊಳ್ತೀರಾ ಅಂತೇಳಿ. ಏನೋ ಕೆಲಸ ಇಲ್ವಲ್ಲ, ದಿನ ಎಲ್ಲ ಒಂದು ಹಾಡ್ತಾನೆ ಹಾಡೋದು ಅಂತ ಹೇಳಿದರು. ಇದಾದ ಮೇಲೆ ಅವರಿಗೆ ಕೋವಿಡ್ ಇದೆ ಅಂತ ಗೊತ್ತಾಯಿತು. ಇಡೀ ತೆಲುಗು ಚಿತ್ರರಂಗ ಮತ್ತು ಕನ್ನಡ ಚಿತ್ರರಂಗ ಎರಡೂ ಕೂಡ
ಅವರ ಆರೋಗ್ಯ ಸುಧಾರಣೆಗಾಗಿ ಪ್ರಾರ್ಥನೆಯನ್ನು ಮಾಡ್ತು. ಅವರು MGM ಹೆಲ್ತ್ ಕೇರಿಗೆ ಅಡ್ಮಿಟ್ ಆದರು. ECMO ಚಿಕಿತ್ಸೆಯನ್ನು ಪಡ್ಕೊಂಡ್ರು. 7 ಸೆಪ್ಟೆಂಬರ್ 2020 ಅವರಿಗೆ ಕೋವಿಡ್ ಪಾಸಿಟಿವ್ ಅನ್ನೋದು ಗೊತ್ತಾಯಿತು. ಅಲ್ಲಿಂದ ಅವರ ಆರೋಗ್ಯ ಕುಸಿತನೇ ಹೋಯಿತು. 74 ವರ್ಷ. ಜೊತೆಗೆ ಅವರಿಗೆ ಆಗಲೇ ಇದೆ ಡಯಾಬಿಟಿಸ್ ಸೇರಿದಂತೆ ಅನೇಕ ಕಾಯಿಲೆಗಳು ಅವರು ಗುಣಮುಖರಾಗೋದಕ್ಕೆ ಸಮಸ್ಯೆಯನ್ನು ತಂತು. 25 ಸೆಪ್ಟೆಂಬರ್ 2021 ಮಧ್ಯರಾತ್ರಿ ಅವರು ನಮ್ಮನ್ನು ಅಗಲಿದ್ರು. ಅವರಿಗೆ ಪದ್ಮಶ್ರೀ ಸಿಕ್ಕಿತ್ತು, ಪದ್ಮಭೂಷಣ ಸಿಕ್ಕಿತ್ತು, ಮರಣೋತ್ತರವಾಗಿ ಪದ್ಮವಿಭೂಷಣ ಕೂಡ ಸಿಕ್ತು. ಅದಕ್ಕಿಂತ ಮುಖ್ಯವಾಗಿ ನನಗಿಷ್ಟು ವರ್ಷ ಆದಮೇಲೆ SP ಬಾಲಸುಬ್ರಹ್ಮಣ್ಯಂ ಅಂದರೆ ನೆನಪು ಮಾಡ್ಕೊಳ್ಳೋದು ಬಹುಶಃ ಬಹಳ ದೊಡ್ಡ. ಅವ್ರ ಜೊತೆ ಒಂದು ಫೋಟೋ ತೆಗೆಸಿದ್ರು. ಎಷ್ಟೋ ಜನ ಅದನ್ನು ಫೇಸ್ಬುಕ್ಕಲ್ಲಿ ಇವತ್ತಿಗೂ ಹಾಕ್ಕೊಂಡು ಸಂಭ್ರಮ ಪಡ್ತಾರೆ. ಅವ್ರಿಗೆ ಯಾವುದೇ ಕಾರಣವಿಲ್ಲದೆ ಫೋನ್ಗಳು ಮಾಡೋರು ನನಗೆ. ಯಾವುದೇ ಕಾರಣವಿಲ್ಲದೆ ಫೋನ್ ಮಾಡಿ ಯಾವುದೋ ಸಂಗೀತದ ವಿಷಯ ಮಾತಾಡೋರು. ಅಥವಾ ನನಗೆ RN ಜಯಗೋಪಾಲ್ದು ಈ ಸಿನಿಮಾ ಹಾಡಿಂದ ಒಂಚೂರು ಕತೆ ಬೇಕಿತ್ತಯ್ಯ ಅಂತ ಫೋನ್ ಮಾಡೋರು. ಅದನ್ನು ನೆನೆಸ್ಕೊಂಡ್ರೆ ನನಗೆ ಇವತ್ತಿಗೂ ರೋಮಾಂಚನ ಆಗುತ್ತೆ. ಬಹುಶಃ ಈ ಸರಳತೆಗಾಗಿ SP ಬಾಲಸುಬ್ರಹ್ಮಣ್ಯಂ ಯಾವತ್ತೂ ನಮ್ಮ ಮನಸ್ಸಲ್ಲಿ ಉಳಿತಾರೆ ಅಂತ ಹೇಳ್ತಾ SP ಬಾಲಸುಬ್ರಹ್ಮಣ್ಯಂ ಮಾಲಿಕೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಮುಂದೆ ಇನ್ನೊಂದು ಹೊಸ ಸಾಹಸದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯೋಣ.